ನಮಸ್ಕಾರ ಎಲ್ರಿಗೂ. ತಮ್ಮದೇ ಆದ ಪಾಡ್ಕ್ಯಾಸ್ಟ್ ಶುರು ಮಾಡಬೇಕನ್ನೋ ಯೋಚನೆ ಇದೆಯಾ? ಹಾಗಿದ್ರೆ ಖಂಡಿತವಾಗಿಯೂ ಸರಿಯಾದ ಜಾಗದಲ್ಲೇ ಇದ್ದೀರಿ. ಒಂದು ಐಡಿಯಾವನ್ನು ಒಂದು ಪೂರ್ತಿ ಪಾಡ್ಕ್ಯಾಸ್ಟ್ ಆಗಿ ಬದಲಾಯಿಸೋಕೆ ಬೇಕಾದ ಒಂದು ಕ್ಲಿಯರ್ ರೋಡ್ ಮ್ಯಾಪ್ ಇಲ್ಲಿದೆ. ನೋಡಿ, ಪ್ರತಿಯೊಂದು ಒಳ್ಳೆ ಪಾಡ್ಕ್ಯಾಸ್ಟ್ ಹಿಂದೆ ಒಂದು ಕಥೆ ಇದ್ದೇ ಇರುತ್ತೆ ಅಲ್ವಾ? ಅದು ಜ್ಞಾನ ಹಂಚೋದಾಗಿರ್ಬೋದು, ಜನನ ನಗ್ಸೋದಾಗಿರ್ಬೋದು, ಇಲ್ಲಾಂದ್ರೆ ಸುಮ್ಮನೆ ಒಂದು ಒಳ್ಳೆ ಮಾತುಕತೆ. ಹಾಗಿದ್ರೆ ಜಗತ್ತಿಗೆ ಯಾವ ಕಥೆ ಹೇಳಬೇಕು ಅಂತಿದ್ದೀರಿ? ಯಾವ ಧ್ವನಿಯಲ್ಲಿ? ನಮ್ಮ ಪಯಣ ಶುರುವಾಗೋದೇ ಇಲ್ಲಿಂದ. ಸರಿ, ಹಾಗಿದ್ರೆ ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲು ಪಾಡ್ಕಾಸ್ಟ್ಗೆ ಪ್ಲಾನ್ ಮಾಡೋದು ಹೇಗೆ ಅಂತ ನೋಡೋಣ. ಆಮೇಲೆ ರೆಕಾರ್ಡಿಂಗ್ ಮಾಡಬೇಕಾದ್ರೆ ಪಾಲಿಸಬೇಕಾದ ಕೆಲವು ಬೆಸ್ಟ್ ಪ್ರಾಕ್ಟೀಸಸ್ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ತುಂಬಾನೇ ಮುಖ್ಯ, ಮ್ಯೂಸಿಕ್ಕನ್ನು ಲೀಗಲ್ ಆಗಿ ಹೇಗೆ ಬಳಸೋದು ಅಂತ ನೋಡಿ, ಕೊನೆಗೆ ಸೌಂಡ್ ಬಳಸಿ ಒಂದು ಬ್ರ್ಯಾಂಡ್ ಹೇಗೆ ಕ್ರಿಯೇಟ್ ಮಾಡೋದು ಅಂತಲೂ ತಿಳ್ಕೊಳ್ಳೋಣ. ನೋಡಿ, ಯಾವುದೇ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಅದಕ್ಕೊಂದು ಗಟ್ಟಿ ಅಡಿಪಾಯ ಬೇಕೇ ಬೇಕು ಅಲ್ವಾ? ಪಾಡ್ಕ್ಯಾಸ್ಟ್ಗೂ ಅಷ್ಟೇ, ಒಂದು ಒಳ್ಳೆ ಪ್ಲಾನಿಂಗ್ ಇದ್ರೆ ಮಾತ್ರ ಅದು ಯಶಸ್ವಿ ಆಗತ್ತೆ. ಸೊ ನಮ್ಮ ಮೊದಲನೇ ಸ್ಟೆಪ್ ಪ್ಲಾನಿಂಗ್. ಮೊದಲನೇ ಪ್ರಶ್ನೆ ತುಂಬಾನೇ ಮೂಲಭೂತವಾದದ್ದು. ಈ ಪಾಡ್ಕ್ಯಾಸ್ಟ್ ಯಾಕೆ ಮಾಡ್ತಿದೀವಿ? ಇದರ ಹಿಂದಿರೋ ಉದ್ದೇಶವಾದ್ರೂ ಏನು? ನಮ್ಮ ಶೋನ ಮುಖ್ಯ ವಿಷಯ ಯಾವುದು? ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ರೆ ನಮ್ಮ ಪಾಡ್ಕ್ಯಾಸ್ಟ್ಗೆ ಒಂದು ಸ್ಪಷ್ಟವಾದ ದಾರಿ ಸಿಕ್ಕ ಹಾಗೆ. ಈ 4 ಪ್ರಶ್ನೆಗಳೇ ನಮ್ಮ ಪಾಡ್ಕ್ಯಾಸ್ಟ್ನ ಫೌಂಡೇಶನ್. ನಮ್ಮ ಗೋಲ್ಸ್ ಏನು, ಯಾವ ಫಾರ್ಮ್ಯಾಟ್ನಲ್ಲಿ ಮಾಡಬೇಕು, ನಮ್ಮ ಆಡಿಯನ್ಸ್ ಯಾರು, ಮತ್ತೆ ಯಾವ ಟೆಕ್ನಾಲಜಿ ಬಳಸೋಣ, ಈ 4ಕ್ಕೂ ಉತ್ತರ ರೆಡಿ ಇದ್ರೆ ಮುಂದಿನ ದಾರಿ ಏಕ್ದಮ್ ಕ್ಲಿಯರ್. ಕತೆ ಒಂದೇ ಇರ್ಬೋದು, ಆದರೆ ಅದನ್ನ ಹೇಳೋ ರೀತಿ ನೂರಾರಿರುತ್ತೆ ಅಲ್ವಾ? ನಮ್ಮ ಕಂಟೆಂಟ್ಗೆ ಕೇಳುಗರಿಗೆ ತಲುಪ್ಸೋಕೆ ಯಾವ ಫಾರ್ಮ್ಯಾಟ್ ಬೆಸ್ಟ್ ಅನ್ಸುತ್ತೆ ಅಂತ ಮೊದಲು ಯೋಚನೆ ಮಾಡಬೇಕು. ಉದಾಹರಣೆಗೆ, ಏನಾದರೂ ಡೀಪ್ ಸ್ಟೋರಿ ಹೇಳೋದಿದ್ರೆ ನರೇಟಿವ್ ನಾನ್ ಫಿಕ್ಷನ್ ಸೂಪರ್. ಅಥವಾ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡೋದಿದ್ರೆ ಇಂಟರ್ವ್ಯೂಸ್ ಬೆಸ್ಟ್. ಫ್ರೆಂಡ್ಸ್ ಜೊತೆ ಹರಟೆ ಹೊಡೆಯೋ ಹಾಗೆ ಮಾಡೋದಾದ್ರೆ ಡಿಸ್ಕಷನ್ ಫಾರ್ಮ್ಯಾಟ್. ಇವೆಲ್ಲವನ್ನು ಮಿಕ್ಸ್ ಮಾಡಿ ಒಂದು ಹೊಸದೇ ಫಾರ್ಮ್ಯಾಟ್ ಕೂಡ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಕ್ರಿಯೇಟಿವಿಟಿಗೆ ಯಾವುದೇ ಲಿಮಿಟ್ ಇಲ್ಲ. ಸರಿ, ಪ್ಲಾನಿಂಗ್ ಎಲ್ಲ ಆಯ್ತು. ಈಗ ಆಕ್ಷನಿಗೆ ಇಳಿಯೋಣ, ಅಂದ್ರೆ ರೆಕಾರ್ಡಿಂಗ್. ನೋಡಿ, ಕಂಟೆಂಟ್ ಎಷ್ಟು ಮುಖ್ಯನೋ ಆಡಿಯೋ ಕ್ವಾಲಿಟಿನೂ ಅಷ್ಟೇ ಮುಖ್ಯ. ಸೊ ಕ್ರಿಸ್ಟಲ್ ಕ್ಲಿಯರ್ ಆಡಿಯೋ ರೆಕಾರ್ಡ್ ಮಾಡೋಕ್ಕೆ ಕೆಲವು ಸಿಂಪಲ್ ಟಿಪ್ಸ್ ನೋಡೋಣ ಬನ್ನಿ. ಒಳ್ಳೆ ಸೌಂಡ್ ಕ್ವಾಲಿಟಿಗೆ ಮೊದಲನೇ ಸ್ಟೆಪ್ ಅಂದ್ರೆ ರೆಕಾರ್ಡ್ ಮಾಡೋ ಜಾಗ. ಯಾಕಂದ್ರೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ನಮ್ಮ ಆಡಿಯೋ ಮೇಲೆ ಡೈರೆಕ್ಟ್ ಆಗಿ ಪರಿಣಾಮ ಬೀರುತ್ತೆ. ಎಕೋ ಇಲ್ಲದೆ ಇರೋ, ಸದ್ದುಗದ್ದಲಿಲ್ಲದೆ ಶಾಂತವಾಗಿರೋ ಒಂದು ರೂಮ್ ಪರ್ಫೆಕ್ಟ್ ಆಡಿಯೋಗೆ ಅದೇ ಫೌಂಡೇಶನ್. ಇದು ತುಂಬಾನೇ ಮುಖ್ಯವಾದ ಮೊದಲ ಹೆಜ್ಜೆ. ಈ 3 ಹ್ಯಾಬಿಟ್ಸ್ ಇದ್ರೆ ಸಾಕು, ಆಡಿಯೋ ಕ್ವಾಲಿಟಿ ಖಂಡಿತ ಇಂಪ್ರೂವ್ ಆಗುತ್ತೆ. ಮೊದಲನೇದು, ರೆಕಾರ್ಡಿಂಗು ಮುಂಚೆ ಸ್ವಲ್ಪ ವಾಯ್ಸ್ ವಾರ್ಮ್ ಅಪ್ ಮಾಡ್ಕೊಳ್ಳಿ. ಎರಡನೇದು, ಮೈಕನ್ನ ಬಾಯಿಂದ 4 ರಿಂದ 6 ಇಂಚು ದೂರ ಇಡಿ. ಮೂರನೇದು ಮತ್ತು ತುಂಬಾನೇ ಮುಖ್ಯ, ಯಾವಾಗಲೂ ಒಂದು ಬ್ಯಾಕಪ್ ರೆಕಾರ್ಡಿಂಗ್ ಇಟ್ಕೊಳ್ಳಿ. ಸುಮ್ಮನೆ ಫೋನ್ನಲ್ಲಾದ್ರೂ ಸರಿ, ಯಾಕಂದ್ರೆ ಟೆಕ್ನಾಲಜಿ ಕೈ ಕೊಟ್ರೆ ಈ ಬ್ಯಾಕಪ್ ನಮ್ಮನ್ನ ಕಾಪಾಡುತ್ತೆ. ಪ್ಲೋಸಿವ್ಸ್ ಅಂದ್ರೆ ಪ ಬ ಅಂತ ಹೇಳುವಾಗ ಬಾಯಿಂದ ಬರೋ ಗಾಳಿಯ ಶಬ್ದ. ಇದನ್ನ ಕಂಟ್ರೋಲ್ ಮಾಡೋಕೆ ಮೈಕ್ ಮೇಲೆ ಒಂದು ವಿಂಡ್ ಸ್ಕ್ರೀನ್ ಅಥವಾ ಪಾಪ್ ಫಿಲ್ಟರ್ ಹಾಕಿ. ಇನ್ನೊಂದು ಟಿಪ್, ರೆಕಾರ್ಡ್ ಮಾಡ್ತಿದ್ದ ಹಾಗೇನೆ ಎಲ್ಲೆಲ್ಲಿ ಎಡಿಟ್ ಮಾಡಬೇಕು ಅಂತ ಟೈಮ್ ಸ್ಟ್ಯಾಂಪ್ ನೋಟ್ ಮಾಡ್ಕೊಂಡ್ರೆ ಆಮೇಲೆ ಎಡಿಟಿಂಗ್ ಮಾಡುವಾಗ ತುಂಬಾ ಟೈಮ್ ಉಳಿಯುತ್ತೆ. ಪಾಡ್ಕ್ಯಾಸ್ಟ್ಗೆ ಮ್ಯೂಸಿಕ್ ಅನ್ನೋದು ಒಂದು ರೀತಿ ಜೀವ ಇದ್ದ ಹಾಗೆ ಅಲ್ವಾ? ಆದರೆ ಅದನ್ನ ಬಳಸೋಕೆ ಕೆಲವು ರೂಲ್ಸ್ ಇವೆ, ಬೇಕಾಬಿಟ್ಟಿ ಬಳಸೋ ಹಾಗೆ ಇಲ್ಲ. ಸೊ ಲೀಗಲ್ ಆಗಿ ಮ್ಯೂಸಿಕ್ ಹೇಗೆ ಬಳಸೋದು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್. ಪರ್ಮಿಷನ್ ಇಲ್ಲದೆ ಬೇರೆಯವರ ಮ್ಯೂಸಿಕ್ ಬಳಸಿದ್ರೆ ಸಿಕ್ಕಾಪಟ್ಟೆ ದೊಡ್ಡ ಪ್ರಾಬ್ಲಮ್ ಆಗತ್ತೆ. ಫೈನ್ ಬೀಳ್ಬೋದು, ಕಷ್ಟಪಟ್ಟು ಮಾಡಿದ ಕಂಟೆಂಟ್ ಡಿಲೀಟ್ ಆಗ್ಬೋದು. ಅಷ್ಟೇ ಅಲ್ಲ, ಆ ಮ್ಯೂಸಿಕ್ನ ಓನರ್ಸ್ ಕೇಸ್ ಕೂಡ ಹಾಕ್ಬೋದು. ಸೊ ಈ ವಿಷಯದಲ್ಲಿ ತುಂಬಾ ಹುಷಾರಾಗಿರ್ಬೇಕು. ಸರಿ, ಹಾಗಿದ್ರೆ ಈ ಮ್ಯೂಸಿಕ್ ಹಕ್ಕುಗಳಲ್ಲಿ 3 ಮುಖ್ಯವಾದ ವಿಧಗಳಿವೆ. ಮೊದಲನೇದು ಕಾಪಿರೈಟೆಡ್, ಅಂದ್ರೆ ಇದು ಸಂಪೂರ್ಣವಾಗಿ ಪ್ರೊಟೆಕ್ಟೆಡ್. ಇದನ್ನ ಬಳಸೋಕೆ ಆ ಆರ್ಟಿಸ್ಟ್ ಅಥವಾ ಲೇಬಲಿಂದ ಡೈರೆಕ್ಟ್ ಪರ್ಮಿಷನ್ ಬೇಕೇ ಬೇಕು. ಎರಡನೇದು ಕ್ರಿಯೇಟಿವ್ ಕಾಮನ್ಸ್. ಇಲ್ಲಿ ಬಳಸೋಕ್ ಬಿಡ್ತಾರೆ, ಆದರೆ ಕೆಲವು ಕಂಡೀಷನ್ಸ್ ಇರುತ್ತೆ. ಉದಾಹರಣೆಗೆ, ನನ್ನ ಮ್ಯೂಸಿಕ್ ಬಳಸಿ ಆದ್ರೆ ನನ್ನ ಹೆಸರು ಹಾಕಿ ಅನ್ನೋ ಥರ. ಮೂರನೇದು ರಾಯಲ್ಟಿ ಫ್ರೀ. ಇದರಲ್ಲಿ ಒಂದ್ಸಾರಿ ದುಡ್ಡು ಕೊಟ್ಟು ಲೈಸೆನ್ಸ್ ತಗೊಂಡ್ರೆ ಅವರ ನಿಯಮಗಳ ಪ್ರಕಾರ ಅದನ್ನ ಬಳಸ್ಬೋದು. ಸೊ ಯಾವುದೇ ಮ್ಯೂಸಿಕ್ ಬಳಸೋ ಮುಂಚೆ ಅದು ಯಾವ ಕ್ಯಾಟಗರಿಗೆ ಸೇರಿದ್ದು ಅಂತ ಚೆಕ್ ಮಾಡೋದು ಮರಿಬೇಡಿ. ಇಲ್ಲಿ ಒಂದು ಸಣ್ಣ ಆದ್ರೆ ತುಂಬಾನೇ ಇಂಪಾರ್ಟೆಂಟ್ ವಿಷಯ ಇದೆ, ಗಮನಿಸಿ. ಈಗ ಬೀಥೋವನ್ರಂಥ ಹಳೆಯ ಕಂಪೋಸರ್ಸ್ ಮ್ಯೂಸಿಕ್ ಪಬ್ಲಿಕ್ ಡೊಮೇನ್ ಅಂದ್ರೆ ಯಾರು ಬೇಕಾದ್ರೂ ಬಳಸ್ಬೋದು, ನಿಜ. ಆದ್ರೆ ಆ ಮ್ಯೂಸಿಕ್ನ ಒಂದು ನಿರ್ದಿಷ್ಟ ರೆಕಾರ್ಡಿಂಗ್ ಇದೆಯಲ್ಲ, ಅಂದ್ರೆ ಒಂದು ಆರ್ಕೆಸ್ಟ್ರಾ ಪ್ಲೇ ಮಾಡಿ ರೆಕಾರ್ಡ್ ಮಾಡಿರೋ ಆಡಿಯೋ, ಅದರ ಕಾಪಿರೈಟ್ ಆ ಆರ್ಕೆಸ್ಟ್ರಾ ಹತ್ರ ಇರುತ್ತೆ. ಸೊ ಕಾಂಪೋಸಿಷನ್ ಫ್ರೀ ಇರ್ಬೋದು, ಆದರೆ ರೆಕಾರ್ಡಿಂಗ್ ಫ್ರೀ ಇರಲ್ಲ. ಇದನ್ನ ಖಂಡಿತ ಗಮನದಲ್ಲಿಟ್ಕೋಬೇಕು. ಲೀಗಲ್ ಆಗಿ ಮ್ಯೂಸಿಕ್ ಬಳಸೋದು ಒಂದು ಕಥೆ ಆದ್ರೆ,
ಆ ಮ್ಯೂಸಿಕ್ ನಮ್ಮ ಪಾಡ್ಕಾಸ್ಟ್ನ ವ್ಯಕ್ತಿತ್ವಕ್ಕೆ ಹೇಗೆ ಮ್ಯಾಚ್ ಆಗುತ್ತೆ ಅನ್ನೋದು ಇನ್ನೊಂದು ಕಥೆ. ನಮ್ಮ ಶೋಗೆ ಅಂತಾನೆ ಒಂದು ಸಾನಿಕ್ ಐಡೆಂಟಿಟಿ ಅಂದ್ರೆ ಒಂದು ಧ್ವನಿಯ ಗುರುತು ಹೇಗೆ ಕೊಡೋದು ಅಂತ ಈಗ ನೋಡೋಣ. ಮ್ಯೂಸಿಕ್ ಆಯ್ಕೆ ಮಾಡಬೇಕಾದ್ರೆ ಈ 4 ವಿಷಯಗಳನ್ನ ನೆನ್ಪಿಟ್ಕೊಳ್ಳಿ. ಮೊದಲನೆಯದು ಮೂಡ್. ಶೋ ಸೀರಿಯಸ್ ಆಗಿದೆಯಾ, ಫನ್ ಆಗಿದೆಯಾ, ಮೋಟಿವೇಶನಲ್ ಆಗಿದೆಯಾ, ಅದಕ್ಕೆ ತಕ್ಕ ಮ್ಯೂಸಿಕ್ ಇರಬೇಕು. ಎರಡನೇದು ಜಾನರ್. ಕಂಟೆಂಟ್ಗೆ ತಕ್ಕಂತೆ ಮ್ಯೂಸಿಕ್ ಜಾನರ್ ಸೆಲೆಕ್ಟ್ ಮಾಡಿ. ಮೂರನೇದು ಆಡಿಯನ್ಸ್. ಕೇಳುಗರಿಗೆ ಯಾವ ತರಹದ ಮ್ಯೂಸಿಕ್ ಇಷ್ಟ ಆಗ್ಬೋದು ಅಂತ ಯೋಚಿಸಿ. ಕೊನೆಯದು ಪೇಸಿಂಗ್. ನಮ್ಮ ಮಾತುಗಳ ವೇಗಕ್ಕೆ ಮ್ಯೂಸಿಕ್ ಪೇಸ್ ಪೂರಕವಾಗಿರಬೇಕು. ಒಂದು ಗೋಲ್ಡನ್ ರೂಲ್: ಇಂಟ್ರೋ ಮ್ಯೂಸಿಕ್ ಆದಷ್ಟು ಚಿಕ್ಕದಾಗಿರಲಿ. ಒಂದು 10ರಿಂದ 15 ಸೆಕೆಂಡ್ ಇದ್ರೆ ಸಾಕು. ಯಾಕಂದ್ರೆ ಜನ ಬಂದಿರೋದು ನಮ್ಮ ಕಂಟೆಂಟ್ ಕೇಳೋಕೆ, ಉದ್ವಾದ ಮ್ಯೂಸಿಕ್ ಕೇಳೋಕಲ್ಲ ಅಲ್ವಾ? ಕನ್ಸಿಸ್ಟೆನ್ಸಿ ಅಂದ್ರೆ ಸ್ಥಿರತೆ. ಇದು ಬ್ರ್ಯಾಂಡಿಂಗ್ನ ಅಡಿಪಾಯ. ಯೋಚನೆ ಮಾಡಿ, ಯಾವುದಾದ್ರೂ ಫೇಮಸ್ ಟಿವಿ ಶೋನ ಟೈಟಲ್ ಮ್ಯೂಸಿಕ್ ಕೇಳಿದ ತಕ್ಷಣ ನಮಗೆ ಆ ಶೋ ನೆನಪಾಗತ್ತೆ. ಅದೇ ರೀತಿ ಪ್ರತಿ ಎಪಿಸೋಡ್ನಲ್ಲೂ ಒಂದೇ ತರಹದ ಮ್ಯೂಸಿಕ್ ಬಳಸಿದ್ರೆ ಆ ಸೌಂಡ್ ಕೇಳಿದ ತಕ್ಷಣ ಜನಕ್ಕೆ ನಮ್ಮ ಪಾಡ್ಕಾಸ್ಟ್ ನೆನಪಾಗಬೇಕು. ಸೊ ನಮ್ಮ ಇಂಟ್ರೋ ಮತ್ತೆ ಔಟ್ರೋ ಮ್ಯೂಸಿಕ್ ಅನ್ನೋದು ಸುಮ್ಮನೆ ಒಂದು ಡೆಕೋರೇಷನ್ ಅಲ್ಲ. ಅದು ನಮ್ಮ ಪಾಡ್ಕಾಸ್ಟ್ನ ವಿಸಿಟಿಂಗ್ ಕಾರ್ಡ್ ಇದ್ದಾಗೆ. ಅದು ನಮ್ಮ ಶೋಗೆ ಒಂದು ಪ್ರೊಫೆಷನಲ್ ಲುಕ್ ಕೊಡುತ್ತೆ, ಕೇಳುಗರಿಗೂ ಒಂದು ಒಳ್ಳೆ ಅನುಭವ ಕೊಡುತ್ತೆ. ಹಾಗಿದ್ರೆ ಇಡೀ ಚರ್ಚೆ ಸಾರಾಂಶ ಏನು? ಈ 4 ಪಾಯಿಂಟ್ಸ್. 1. ಪ್ಲಾನ್. ಮೊದಲು ಕಾನ್ಸೆಪ್ಟ್, ಆಡಿಯನ್ಸ್, ಫಾರ್ಮ್ಯಾಟ್ ಎಲ್ಲವನ್ನೂ ಸರಿಯಾಗಿ ಪ್ಲಾನ್ ಮಾಡಿ. 2. ರೆಕಾರ್ಡ್. ಕ್ಲೀನ್, ಪ್ರೊಫೆಷನಲ್ ಆಡಿಯೋಗಾಗಿ ಬೆಸ್ಟ್ ಪ್ರಾಕ್ಟೀಸ್ ಫಾಲೋ ಮಾಡಿ. 3. ಲೈಸೆನ್ಸ್. ಬಳಸೋ ಎಲ್ಲ ಮ್ಯೂಸಿಕ್ಗೂ ಲೀಗಲ್ ರೈಟ್ಸ್ ಇದೆಯಾ ಅಂತ ಖಚಿತಪಡಿಸ್ಕೊಳ್ಳಿ. ಮತ್ತು 4. ಬ್ರ್ಯಾಂಡ್. ಸೌಂಡನ್ನ ಸ್ಥಿರವಾಗಿ ಬಳಸಿ ಒಂದು ಮೆಮೊರಬಲ್ ಐಡೆಂಟಿಟಿ ಕ್ರಿಯೇಟ್ ಮಾಡಿ. ಈಗ ಮೊದಲ ಎಪಿಸೋಡ್ಗೆ ಬೇಕಾದ ಪ್ಲಾನ್ ರೆಡಿಯಾಗಿದೆ. ಈಗ ಪ್ರಶ್ನೆ ಇರೋದು, ನಿಮ್ಮ ಕಥೆಯನ್ನ, ನಿಮ್ಮ ಶೋನ ಗುರುತನ್ನ ಯಾವ ಧ್ವನಿ ಜಗತ್ತಿಗೆ ಪರಿಚಯಿಸಲಿದೆ? ಈ ಪ್ರಶ್ನೆಯೊಂದಿಗೆ ಈ ಸೃಜನಶೀಲ ಪಯಣಕ್ಕೆ ಆಲ್ ದ ಬೆಸ್ಟ್.